ಹಾಯ್ ಫ್ರೆಂಡ್ಸ್, ನಮಸ್ತೆ. TRD ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಪಲ್ಯ ಮಾಡ್ತಾ ಇದ್ದೀನಿ. ಈಗ ಬಾಣಲಿ ಇಟ್ಟಿದ್ದೀನಿ, ಒಲೆ ಮೇಲೆ ಎಣ್ಣೆ ಕೂಡ ಹಾಕಿದ್ದೀನಿ. ನಾನು ಸ್ವಲ್ಪ ಅಂದರೆ ಈ ಸೌಟಲ್ಲಿ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ. ಒಂದು ಸೌಟ್ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಂಡೆ, ಹಾಗೆ ಜೀರಿಗೆ, ಹಾಗೆ ಸಾಸಿವೆ ಚಟಪಟ ಅಂತ ಇರುವಾಗ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಜಜ್ಜಿದ ಬೆಳ್ಳುಳ್ಳಿ, ಅದು ಸ್ವಲ್ಪ ಹೀಗೆ ಬಾಡಿಸ್ಕೊಂಡು ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿ 2 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ನಾನು ಹೀಗೆ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್, ಈ ಥರ ಇಷ್ಟು ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡೋಣ. ಅದು ಸ್ವಲ್ಪ ಬೇಯುವಷ್ಟರಲ್ಲಿ ಟೊಮೆಟೊ ಹೆಚ್ಚಿಕೊಳ್ತೀನಿ. ಫ್ರೆಂಡ್ಸ್, ಈರುಳ್ಳಿ ಸ್ವಲ್ಪ ಮಾಗಿದೆ. ಈ ಹದದಲ್ಲಿ ಇರುವಾಗ ಈರುಳ್ಳಿ ಇಷ್ಟು ಬೆಂದ ನಂತರ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. 4 ಮೀಡಿಯಂ ಸೈಜ್ ಟೊಮೆಟೊ ಹೆಚ್ಚಿದ್ದೀನಿ. ಇವಾಗ ಇದಕ್ಕೆ ಹೈ ಫ್ಲೇಮ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಒಂದೂವರೆ ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಸಣ್ಣ ಸ್ಪೂನಿನಷ್ಟು 2 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಇದು ಅರ್ಜೆಂಟಿಗೆ ಮಾಡುವಂಥದ್ದು ಟೊಮೆಟೊ ಪಲ್ಯ, ಬೇಗ ಆಗತ್ತೆ. ಫ್ರೆಂಡ್ಸ್, ಸಾಂಬಾರ್ ಪುಡಿ ನಮ್ಮ ಮನೆಯಲ್ಲಿ ಹೀಗಿರುತ್ತೆ. ನಾವು ಖಾರದ ಪುಡಿ ಮಿಕ್ಸ್ ಮಾಡಿರೋದಿಲ್ಲ ಇದಕ್ಕೆ. ಕೆಲವರು ಮನೆಯಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿರೋ ಸಾಂಬಾರ್ ಪುಡಿ ಇರುತ್ತೆ, ನೀವು ಅದನ್ನೇ ಹಾಕ್ಬೋದು. ಬಟ್ ಎಕ್ಸ್ಟ್ರಾ ಖಾರದ ಪುಡಿ ಹಾಕೋದು ಬೇಡ. ಇವಾಗ ಇದು ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಫ್ಲೇಮ್ ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಮೀಡಿಯಂ ಊರಿನಲ್ಲಿ ಇದು ಪಲ್ಯ ಬೇಯಬೇಕು. ಯಾಕಂದರೆ ತುಂಬ ಜೋರು ಊರಿನಲ್ಲಿ ಬೆಂದರೆ ಟೊಮೆಟೊ ನೀರೆಲ್ಲ ಹಿಂಗೋಗುತ್ತೆ. ಅದು ನೀರು ಹಿಂಗಬಾರ್ದು ಟೊಮೆಟೊದು. ಸ್ವಲ್ಪ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಆ ಟೊಮೆಟೊ ಗ್ರೇವಿನಲ್ಲೇ ಬೇಯಬೇಕದು ಪಲ್ಯ. ಮುಚ್ತಾ ಇದ್ದೀನಿ ಇವಾಗ ಇದನ್ನು. ಅದು ಇನ್ನೊಂದು
5 ನಿಮಿಷ ಫ್ರೆಂಡ್ಸ್ ಪಲ್ಯ ಆಗಿದೆಯಾ ಅಂತ ನೋಡೋಣ. ಓ ಸಖತ್ತಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್. ನಾನು ಈ ಪಲ್ಯಕ್ಕೆ ಒಂದು ಹನಿನೂ ನೀರು ಹಾಕಲಿಲ್ಲ. ಟೊಮೆಟೊನಲ್ಲಿ ಏನಿತ್ತೋ ನೀರು ಅದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಪಲ್ಯಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ. ಸೊ ಆ ಟೊಮೆಟೊನಲ್ಲೇ ಈ ಪಲ್ಯ ಬೇಯಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ರೆ ಈ ಥರ ಬರುತ್ತೆ ನಿಮಗೆ ಪಲ್ಯ, ಗ್ರೇವಿ ಥರ ಈ ಗ್ರೇವಿ ಬರುತ್ತೆ. ನಾವು ಜಾಸ್ತಿ ಊರಿನಲ್ಲಿ ಬೇಯಿಸ್ಕೊಂಡ್ವಿ ಅಂದರೆ ನೀರೆಲ್ಲ ಹಿಂಗೋಗ್ಬಿಡತ್ತೆ. ಆಮೇಲೆ ಪಲ್ಯ ಡ್ರೈ 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 ಅನಿಸುತ್ತೆ. ಪಲ್ಯ ಮಾಡಿದ್ದು ವೇಸ್ಟ್ ಆಗಿಬಿಡತ್ತೆ. ಸೊ ಓಕೆ ಫ್ರೆಂಡ್ಸ್, ಇವಾಗ ಟೊಮೆಟೊ ಪಲ್ಯ ಅಥವಾ ಟೊಮೆಟೊ ಗೊಜ್ಜು ಏನಂತೀರಾ, ಯಾವುದಾದ್ರೂ ಹೇಳ್ಬೋದು. ಟೊಮೆಟೊ ಗೊಜ್ಜು ಅಂದ್ರೂ ನಡೆಯುತ್ತೆ, ಟೊಮೆಟೊ ಪಲ್ಯ ಅಂದ್ರೂ ನಡೆಯುತ್ತೆ. ಸೊ ನಾನು ಟೊಮೆಟೊ ಪಲ್ಯ ಅಂತ ಹೇಳ್ತೀನಿ. ಇದು ನೋಡಿ, ಇದೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಆಗೋಯ್ತು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೇನು ಇದನ್ನ ಬೇಯಿಸೋದು ಬೇಡ, ಸಾಕು. ಇಷ್ಟು ಬೆಂದ್ರೆ ಸಾಕು. ತರಕಾರಿ ಏನು ಇಲ್ದಾಗ ಟೊಮೆಟೊ ಪಲ್ಯ ಮಾಡ್ಕೊಳ್ಬೋದು. ಸೊ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೊಮೆಟೊ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಕೆಲ್ಸಕ್ಕೆ ಹೋಗೋರ್ಗಂತೂ ಇದು ಬೆಳಗಿನ ಹೊತ್ತು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗಿರುತ್ತೆ, ತುಂಬ ಬೇಗ ಆಗುತ್ತೆ. ಸೊ ಮಾಡ್ಕೊಂಡು ಚಪಾತಿ ಜೊತೆ ಡಬ್ಬಿಗೆ ಹಾಕೊಂಡು ಹೋಗೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಚಪಾತಿ ಜೊತೆ ತಿಂದರೆ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಟೊಮೆಟೊ ಪಲ್ಯ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನಮ್ಮ ಚಾನಲ್ನ TRD ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.